ಲೇ ಇಕ್ಕೋಟಾವಳಿ ಮಯೂರ್ ಗೂಟವ ಹ್ಞೂ ಈಗ ಕೊಡ್ತಾವಳೆ ಅವಳೆ ಸುಮ್ಕಿರಿ. ಗೊತ್ತಾಯ್ಕಿಲ್ಲ ಓಲೆ ಬಟ್ಲು ಗಿಟ್ಲಿಗೆ ಹಾಕೊಡು ತಗೊಂಡೋಗಿ ಕೊಡ್ತಾಳಂತೆ. ಈಗ ಕೊಡ್ತಾಳೆ ಹೋಗು ನೀನು ಬಟ್ಲು ಗಿಟ್ಲಿಗೆ ಹಾಕೊಡು. ಇಲ್ಲ ಈಗ ಕೊಡ್ತಾಳೆ ಸುಮ್ಕಿರಿ ಏನು ಎಳೆ ಮಗುವ ಅದಕ್ಕೆ ಅಂಗಡಿಯೇ. ಅಯ್ಯೋ ಎಳೆ ಮುಗಿನಂಗೆ ಸಾಕ್ಬಿಟ್ಟಿವಿ ಕನಕ. ಏನು ಮಾಡಿಯೇ ಸಿಕ್ಕಿಲ್ಲ ಸುಮ್ಮನಿರ್ಲ ಮಗ ಇನ್ನೇನು ಮಾಡೋಕ್ಕದದು ತಲೆಗೆಡ್ಸ್ಕೊಬೇಡ ಕಲ್ತ್ಕೊತಾಳೆ ಸುಮ್ಮನಿರ್ಲ. ನೀನು ಮುದ್ದುಸೆ ಬೆಣ್ಣ ಏನು ಎಳೆ ಮುಗಿನಂಗೆ ಆಡ್ಸ್ತೀಯ ನೀನು. ಏನು ಮಾಡೋದಕ್ಕ ಏನು ಒಂದು ಗೊತ್ತಾಗಕ್ಕಿಲ್ಲ. ನೀನು ಬೇರೆ ಬೆಂಗ್ಳೂರು ಕಳಿಸ್ತಾ ಕುಂತಿದ್ದೀಯ ಅವಳನ್ನ. ನೀನು ಓದಿ ಜೊತೆಲಿ ಸುಮ್ಮನೆ ಇರು. ನಾವೇನು ಮಾಡಕ್ಕೆ ಹೋಗೋದ ಅಲ್ಲಿ ಏನಿಲ್ಲ ಕೆಲಸ ಅಲ್ಲಿ ಗಂಡು ಇರ್ತೀವಿ ಅಲ್ಲಿ ಬಿಟ್ರೆ ಒಂದು ತವಿತ್ಕೊಂಡು ಒಂದು ಅಣಿಕೆ ಮಾಡ್ಕೊಂಡು ಹೋಯ್ತಾರಪ್ಪ. ನೀನು ಚೆನ್ನಾಗಂತ ಅದಕ್ಕೆಲ್ಲ ಮಗ ನಾವೇನು ಮಾಡೋಕ್ಕಲ್ಲಿ ಇಲ್ಲಿ ಆರಂಭ ಬಿಟ್ಬಿಟ್ಟು ಹೋಗಕ್ಕೆ ಕೂತ್ಕೊಂಡಿಯೇ ಇಲ್ಲಿ ಮಾಡೋ ಕೆಲಸ ಬಿಟ್ಬಿಟ್ಟು. ಸರಿ ಆಯಿತು ಹುಷಾರು ಅನ್ನಕ ಒತ್ತು ಗೊತ್ತಾಕಿಲ್ಲ ಏನುವೆ ಹೇಳ್ತೀನಿ ಸುಮ್ಮನಿಲ್ಲ ನಾನು ಹೇಳಿನಿ ಕತೆ ಹೇಳಿವ್ನಿ. ಸುಮ್ಕಿರು. ಗಿಡ್ರಸ್ ಅಲ್ಲಿ ಇಸ್ಕೊಂಡ್ಮೇಲೆ ನಾ ಹೋಗಾಗೆಲ್ಲ ಬೇಕಲ್ಲ. ನಾವೇ ಮಾಡ್ಕೊಟ್ಟಿರೋ ಮನೆ ನಮ್ಗೆ ಗೊತ್ತಿಲ್ವಾ ಅಡ್ರೆಸ್ಸು ಗೊತ್ತುಕೊಂಡು ಸುಮ್ಕಿರು. ಅದೇಕೋ ನಮ್ಗೇನು ಗೊತ್ತಿಲ್ವ ಹಂಗಾರೆ ಸುಮ್ ಕೂತ್ಕೊಳ. ಅದೇನು ನೀನು ತಲೆಗೆಡ್ಸ್ಕೊಬೇಡ ನೀನು. ಅದಕ್ಕೆಲ್ಲ ಕಣ್ರು ಬಾಬಾ ಅದಕ್ಕೆ ಏನು ಗೊತ್ತಾಗಕ್ಕಿಲ್ಲ ಕಣ್ ಬಾಬಾ. ನನಗೆ ಹೊಟ್ಟೆ ಉರಿತದೆ ಏನು ಮಾಡಿರಿ. ಇವರು ಯಾಕೋ ಋಣನೂ ಒಂಚೂರು ದಪ್ಪಡ ದಿಪ್ಪಟೆಗೆ ಕಾಣ್ತದೆ. ಅಷ್ಟು ನಗ್ಮಕ್ಕ ಇಲ್ಲ ಅಷ್ಟು ನಗ್ಮಕ್ಕೂ ಕಾಣ್ತಾ ಇಲ್ಲಕ್ಕಂತ ಹೇಳು. ನಾವೇ ಅರ್ಥ ಮಾಡ್ಕೋಬೇಕು ಕಣೋ ಹೇಳ್ತೀರ ನೀನು. ಈಗ ಅವ್ರ ಅಣ್ಣನ ಮದುವೆಗೆ ಅಂತ ಬಂದ ನೀನೇ ತಾಲಿ ಕಟ್ಟಪ್ಪ ಅಂದು ಬೇರೆಯವರಾಗಿದ್ರೆ ಬೇಡ ಅಂದ್ಬಿಡೋರು. ನನ್ನ ಮಗ ಆಗಿರೋದಕ್ಕೆ ಆಯಿತು ಅಂದ್ಬಿಟ್ಟು ಕೊಟ್ಟವನಿ. ಸುಮ್ಮನಿರು ಸರಿ ಆಯ್ತದೆ ನೋಡು. ನಾವು ಅವ್ರಿಗೆ ಟೈಮ್ ಕೊಡಬೇಕು. ಸುಮ್ಮನೆ ಏಕ್ ತುಮ್ಮು ಆಗೋಂಥ ಕೆಲಸ ಅಲ್ಲ. ಏನು ಸಂತೆ ಸಾಮಾನು ತಂದಂಗೆ ಸಂಸಾರ ಅಂದರೆ ಸುಮ್ಮನಿರು. ಅವರೇ ಸರಿ ಆಯ್ತಾರೆ ಒಂದಲ್ಲ ಒಂದು ದಿವಸ ಅವರೇ ಸರಿ ಆಯ್ತಾರೆ. ನೀನೇ ಖುಷಿ ಪಡ್ತೀಯ ಸರಿಯಾ. ಏನೋ ಬಾವ ಏನೋ ಹೇಳ್ತಾ ಇದ್ದೀರಿ ನೀವು. ಹೆಂಗೋ ಒಂದು ಒಳ್ಳೇದಾಗ್ಬಿಟ್ರೆ ಸಾಕು ಬಾವ. ಅಷ್ಟೇ ಇನ್ನೇನು ಕೇಳಕ್ಕಿಲ್ಲ ನಾನು. ನನ್ನ ಮಗಳಿಗೆ ಅಚ್ಚುಕಟ್ಟಾಗಿ ನೋಡ್ಕೊಬಿಟ್ರೆ ನನಗೆ ಅಷ್ಟೇ ಸಾಕು. ಸುಮ್ಮನಿರ್ಲ ಮಗ ಏನಿಲ್ಲ ಚೆನ್ನಾಗಿರ್ತಾರೆ ಗಂಡು ಇರ್ತವೆ ಚೆನ್ನಾಗಿರ್ತಾರೆ ಸುಮ್ಕಿರು. ನೋಡ್ಲೆ ರೆಡಿ ಆದ್ರೆ ಹೆಂಗೆ ಅಂತ. ಅವಳು ರೆಡಿ ಸೀರೆ ಉಟ್ಕೊಂಡು ರೆಡಿ ಆಗಾಳೆ. ಇವ್ರು ಊಟ ಮಾಡ್ಕೊಂಡ್ರೆ ಆಯ್ತು ಕಣ್ ಸುಮ್ಕಿರಿ. ಬಾವ ಡೈರೆಕ್ಟ್ ಊರಿಗೋ ಇಲ್ಲ ಬೆಂಗಳೂರಿಗೋ. ಇಲ್ಲ ಅವ್ನು ಅರ್ಜೆಂಟಾಗಿ ಆಫೀಸಿಂದ ಫೋನ್ ಮಾಡ್ತಿದ್ದಾರಂತೆ. ಅವ್ನು ಓನೇ ಬೇಕಂತೆ. ಅದಕ್ಕೆ ಒಮ್ಮೆ ಕರ್ಕೊಂಡೆ ಹೊಂಟೋಯ್ತೀನಿ ಅನ್ಕೊಂಡು ಅವನೇ ಅಂದಿದ್ದು. ಇಲ್ಲಾಂದ್ರೆ ಇನ್ನೊಂದು 4 ದಿವಸ ಇರ್ಸನು ಅಲ್ಲಿಗೆ ಹೋಗ್ಬೇಕಲ್ಲ ಬೆಂಗಳೂರಿಗೆ. ಜೊತೆ ಕರ್ಕೊಂಡು ಹೊಂಟೋಲಿ ಬಿಡು ಇನ್ನೇನು. ಒಟ್ಟಿಗೆ ನಂಬರ್ ಫೋನ್ ನಂಬರ್ ಎಲ್ಲ ಇಸ್ಕೊಳ್ರು ಬಾವ. ಏನು ಗೊತ್ತಿಲ್ಲ ದೇಶ ಕಳಿಸ್ತಾ ಇದ್ದಿಲ್ಲ ಇದೇ ಗಾಡಿ ಮಗ ನಮ್ಗೆ ಗೊತ್ತಿಲ್ವಾ. ಸುಮ್ ಕುತ್ಕೊ ನೀನು ತಲೆಗೆಡ್ಸ್ಕೊಬೇಡ ನೀನು. ಅದಕ್ಕೆ ಏನು ಗೊತ್ತಾಗಕ್ಕಿಲ್ಲ ಕನಕ. ಅದಕ್ಕೆ ಏನು ಗೊತ್ತಾಗಕ್ಕಿಲ್ಲ. ಒಂದು ಗೊತ್ತಾಗಿಲ್ಲ ನನ್ನ ಮಗಿಗೆ. ಏನೋ ಎಂತ ಗೊತ್ತಿಲ್ಲದೂರು ಹೆಂಗೆ ವನವಾಸ ತಳು ಅಂತ ಅದೇ ಒಂದು ಯೋಚನೆ ಆಗ್ಬಿಟ್ಟದೆ ನೆನ್ನೆಯಿಂದನೂ. ಅಯ್ಯಯ್ಯ ಸುಮ್ ಕೂತ್ಕೊಳ್ಳಿ ಇದಕ್ಕೆ ಸರಿ ಕಂದ್ಬಿಡಿ ನೀವೇ. ಹಿಂಗೆ ಕಂಡ್ರದ್ಕೆ ರಾತ್ರಿಯಿಂದ ನಿಂಗೆ ಹೇಳ್ತಾ ಕುಂತವ್ರೆ. ಏನು ಆ ದೇಶಕ್ಕೆ ಹೋಯ್ತದದು ಎಲ್ಲಾರೇ ಬೆಂಗ್ಳೂರ್ಗೆ ಹೋಯ್ತಾಳೆ. ನನ್ನ ಮಗಳು ಬೆಂಗಳೂರಲ್ಲಿ ಇರ್ತಾಳೆ ಅಂತ ಖುಷಿ ಪಡ್ದಾನೆ. ಇದಕ್ಕೆ ಹಿಂಗೆ ಆಡ್ತಾ ಇದ್ದಿ ಮರ ನೀನು. ಸುಮ್ಮನಿರ್ಲ ಮಗ ಇದಕ್ಲ. ಓ ನೀನು ಸರಿ ಅದನ್ಕಲ್ಲ ಗೊತ್ತಾಗಕ್ಕಿಲ್ಲ ಕನಕ. ಅದಕ್ಕೆ ಏನು ಗೊತ್ತಾಗಕ್ಕಿಲ್ಲ. ತಿಳ್ಕೊತಾರೆ ಸುಮ್ಮನಿರೋ. ನೀನೇನೋ ನೀನು ಸಣ್ಣ ಮಕ್ಳಂಗೆ ಹೇಳ್ತಾ ಕುಂತಿದ್ಯಲ್ಲ ನೀನು. ಸರಿ ಕತ್ಬಿಡು ನಿಂದುವೆ. ಹಂಗೆಲ್ಲ ಅಳ್ಬೇಡ್ದು ನೀನು. ಸುಮ್ ಕುತ್ಕೊಂಡು ನಿಂಗೆ ಗೊತ್ತಾಗಕ್ಕಿಲ್ಲ. ನಗ್ನಗಿತ ಕಳ್ಸ್ಕೊಡು ಇದಕ್ಕೆ ಹಿಂಗೆ ಅಡಿಗೆ ನೀನು. ಅವ್ ಹೆಣ್ಣು ಮಗಳ ಕಿತ್ಕೊಂಡು ಕಳ್ಸೋರು ಮಾತ್ರ ನಾನು ಸುಮ್ಕಿರಕ್ಕಿಲ್ಲ. ಅಲ್ಲ ಅವಳು ಹೇಳ್ಕೊಂಡು ಕುತ್ಕೊಳ್ಳಿ ನೀನು ಹತ್ಕೊಂಡು ಕುತ್ಕೊಂಡು ಎಮ್ಮೆಲೆ ಸುಮ್ ಕುತ್ಕೊಳ್ಳಿ ನೀವು. ಮಗ ನಗ್ನಗಿತ ಕಳ್ಸ್ಕೊಡೋದು ಏನಂಗೆ. ಸುಮ್ಮನಿರ್ಲ ನೀನು ಅಳ್ಬೇಡ ನೀನು. ಅಪ್ಪ ಸುಮ್ಮನಿರಪ್ಪ ಅಳ್ಬೇಡ. ಅಪ್ಪ ಈ ಮಾರಾಯನಂತೂ ನಾವು ನಮ್ಗೆ ಏನು ಹೇಳಕ್ಕಾಗಿಲ್ಲ ಕಣವ. ಈ ಮಾರಾಯನ ಜೊತೆಗೆ ಹೆಣ್ಣ ನಗ್ನಗಿತ ಕಳ್ಸ್ಕೊಡೋದ್ರಿ ಹೆಂಗ ಅರ್ಥ ಕೂತಾವ ನೋಡಲಿ. ಸುಮ್ಮನಿರ್ಲ ನೀನು ಒಳ್ಳೆ ಕುತ್ಕಲ್ಲ ಇದೇ ನಿಂಗೆ ಮಗ ಹುಷಾರು ಕಣವ. ಅಲ್ಲಿ ಗೊತ್ತಿಲ್ಲ ಜಾಗ ಎಲ್ಲೆಲ್ಗಾರು ಹೋಗ್ಬೇಡ. ಮನೆ ಒಳಗೆ ಇರು. ಸರಿಯಪ್ಪ ಆಯ್ತು. ಅತ್ತೆ ಅವ್ವ ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣವ ಆಯ್ತು ಹೋಗ್ಬಿಟ್ಪ ಆಗಿರು. ಅಡುಗೆ ಮಾಡ್ಕೊಂಡು ಒತ್ತೊತ್ತು ಅಡುಗೆ ಮಾಡ್ಕೊಂಡು ಹೋಟ್ಲೆ ಪಟ್ಲಲ್ಲಿ ತಿನ್ನಕ್ ಬಿಡ್ಬೇಡ. ನಿನ್ನ ಗಂಡನ್ಗೆ ಅಚ್ಚುಕಟ್ಟಾಗಿ ಅಡುಗೆ ಮಾಡಿ ಇಕ್ಕು. ಸರಿಯವ್ವ ಆಯ್ತು. ನೀನು ಅಷ್ಟೇ ಅಪ್ಪನ ಚೆನ್ನಾಗಿ ನೋಡ್ಕೊ. ಅಪ್ಪನಿಗೆ ಬೈಬೇಡ ನೀನು. ಚೆನ್ನಾಗಿ ನೋಡ್ಕೊ. ನಾನೇ ಬೈಯಕ್ಕೆ ಹೋಗ ನಿಮ್ಮ ಅಪ್ಪನಿಗೆ. ನೀನು ಇತ್ಲು ಯೋಚನೆ ಬಿಟ್ಬಿಡು ಆಯ್ತಾ. ನಮ್ದಾಗಿ ಕಾಲ ಕಳೆಯೋದು ಕಲಿ ನೀನು. ನಮ್ದಕ್ಕೆಲ್ಲ ನೀನು ಯತ್ನೆ ಮಾಡ್ಕೊಂಡು ಕೂತ್ಕೋಬೇಡ. ನಿಮ್ದಾಗಿರೋದು ಕಲಿ ನೀನು. ಸರಿ ಆಯ್ತು ಅವ್ವ. ಆಮೇಲೆ ನಾನು ಹೇಳಿದ್ರೆ ಗ್ಯಾಪ್ನದೇ ತಾನೇ. ಆಮೇಲೆ ಒಂಚೂರು ಮುಂಗೋಪಿ ಏನೋ ಒಂದು ಮಾತಾದ್ರೂ ಬೇಜಾರು ಮಾಡ್ಕೊಬೇಡ ಕಣವ. ನೀವೇನು ತಲೆಗೆಸ್ಕೊಬೇಡಿ ಬಿಡತ್ತೆ ಚೆನ್ನಾಗಿರ್ತೀವಿ. ಸರಿ ಕಣವ ಆಯ್ತು. ಓಟ್ ಬಂದಿರಂಗಾರೆ. ಆಯ್ತು ಓಟ್ ಬರ್ತೀವಿ. ಓಟ್ ಬಂದಿಯವ. ಓಟ್ ಬರ್ತೀನಿ. ಅಪ್ಪ ಅಮ್ಮ ಮತ್ತೆ ಮಾವ ಟೈಮ್ ಆಗುತ್ತೆ ಹೊರಡ್ತೀವಿ. ಮಗ ಒಂದು ತಕ್ಷಣ ಫೋನ್ ಮಾಡ್ಲಾ ತಲುಪಿದ್ಮೇಲೆ. ಹಾಂ ಓಟ್ ಬಂದಿರಾ. ಓಟ್ ಬರ್ತೀವಿ ಮಾವ ಅಪ್ಪ ಅತ್ತೆ ಅವ್ವ ಓಟ್ ಬರ್ತೀನಿ. ಆಯ್ತು ಕಣ ಹೋಗ್ಬಿಟ್ಟ ಚೆನ್ನಾಗಿರ ಮಗ. ಓಟ್ ಬಂದಿಯಾ. ಅಪ್ಪ ಓಟ್ ಬರ್ತೀನಿ. ಏನಕ್ಕೆ ಕಳ್ತಾ ಇದೀಯಾ. ನಮ್ಮ ಪಾಪ ನಮ್ಮ ಅಪ್ಪ ಬರಗಳ್ತಿತ್ತು ನೋಡಿದಾಗ ಬೇಜಾರಾಯ್ತು.
ಓಹೋ ಫಾದರ್ ಸೆಂಟಿಮೆಂಟ್ ಇರಬೇಕಾಗಿತ್ತು ಅಲ್ಲೇ ಇರುವೆ ಇಲ್ಲೇ ನಿಕ್ಕೊಂಡೆ ನಾನೇ ನೀನು ಬರಲೇಬೇಕು ಅಂತ ಆಟ ಇಟ್ಕೊಂಡು ಕೂತಿದ್ನಾ ಇದು ಬಿಟ್ಟಿದ್ರೆ ಆಗ್ತಿತ್ತಲ್ಲ ಅಲ್ಲೇನೆ ಬರೋಕೆ ಇಷ್ಟ ಇಲ್ಲ ಅಂದರೆ ಅಲ್ಲೇ ಇರ್ಬೋದಾಗಿತ್ತು ಇವಾಗಲೂ ಕಾರ್ ತಿರ್ಸ್ಲಾ ಹೇಳು ನನಗೆ ಹೋಗಲ್ಲ ಅಂತ ಹಠ ಮಾಡು ಅಳು. ನಾನೇ ಕಳನೆ ನನಗೆ ಇಷ್ಟನೇ ಅಲ್ಲಿ ಬರೋಕ್ಕೆ ನೀವೆಲ್ಲಿದ್ದೀರೋ ಅಲ್ಲೇ ಇರ್ಬೇಕು ತಾನೆ ನಾನು. ಓವರಾಗಿ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಮ್ಮ. ನಾನು ಹೇಳಿದ್ದೀನಿ ತಾನೆ ಫಸ್ಟ್ನೇ ದಿನನೇ ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಹೊತ್ತಿಯಾಗ ಆಡಕ್ಕೆ ಬರಬೇಡ ನನ್ನ ಜೊತೆ ನೀನು ಆಯಿತಾ. ಎಲ್ಲಿರ್ಬೇಕು ಅಲ್ಲಿರು ಸಾಕು. ಸರಿ ಆಯಿತು. ಏನು ಸರಿ ಆಯಿತು ಹೇಳ್ಬೇಕಾಗಿತ್ತಲ್ಲ ನೀನು ನನಗೆ ಇಷ್ಟ ಇಲ್ಲ ನಾನು ಹೋಗಲ್ಲ ಅಂತ. ಏನಕ್ಕೆ ಬಂದೆ ನನ್ನ ಜೊತೆ ನಾನು ಹೇಳಿದ್ರು ಏನಕ್ಕೆ ಬಂದೆ ನೀನು. ನಾನು ಅವತ್ತೇ ಹೇಳಿದೆ ಅಲ್ವಾ ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ ಡೈವರ್ಸ್ ಕೊಡ್ತೀನಿ ಅಂದ್ಬಿಟ್ಟು. ನೋಡಿ ನೀವು ಹಂಗೆಲ್ಲ ಅನ್ಬೇಡಿ ನನಗೆ ಹೆದರಿಕೆ ಆಯ್ತದೆ. ಡೈವರ್ಸ್ ಕೊಟ್ಬಿಟ್ರೆ ನಾನು ಭಾಳ ಹಾಳಾಯ್ತದೆ. ಹಂಗೆಲ್ಲ ಅನ್ಬೇಡಿ ನೀವು ಬಿಡ್ತು ಅನ್ನಿ. ಏನು ಬಿಡ್ತು ಅಂತಾರೆ ಗೊತ್ತಾಗುತ್ತೆ ಬಾ ನೋಡು ನಿನ್ನ ಕೊಟ್ಟು ಬಾಳಕ್ಕೆ ನಂಗೆ ಸ್ವಲ್ಪ ಇಷ್ಟ ಇಲ್ಲ ನನಗೆ. ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ ನಿನಗೆ ಇನ್ನೊಂಥರ ಕೊಟ್ಟು ಯಾರು ಬಾಳ್ತಾರೆ ಬಾಳಕ್ಕಾಗುತ್ತಾ ಇರೋದು ನೋಡು ಯಾವ ಥರ ಇದೆಯಾ ಅಂತ. ಏನಾಗಿದೆ ನಾನು ಚೆನ್ನಾಗಿಲ್ವಾ? ಥೂ ನಿನ್ನ ಮಕ್ಕ ನೋಡೋಕ್ಕೂ ನಂಗೆ ಇಷ್ಟನೇ ಆಗಲ್ಲ. ಸರಿ ಬಿಡಿ ಆಯಿತು. ಏನಾಯ್ತು ಏನೆಲ್ಲಕ್ಕೂ ಆಯಿತು ಹೋಯ್ತು ಅಂತೀಯಲ್ಲ. ಇನ್ನೇನು ಮಾಡನೆ ಬಿಡಿ ಆಯಿತು. ಆಯಿತು ಹೋಯ್ತು ಬಿಟ್ಟರೆ ನಿನಗೆ ಇನ್ನೇನು ಮಾತಾಡೋಕ್ಕೆ ಬರಲ್ಲ ಅನಿಸುತ್ತೆ. ಚೇ ನಿನಗೆ ಹೇಳೋ ಏನು ಪ್ರಯತ್ನ ಇಲ್ಲ. ನಿಂತಂದು ನನ್ನ ತಲೆ ಕಟ್ಟಿದ್ರಲ್ಲ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಹೇಳಬೇಕು. ಅದಕ್ಕೇ ನಮ್ಮ ಅಣ್ಣ ಈ ವಿಷಯ ಗೊತ್ತಾಗಿ ನಿನ್ನ ಬಿಟ್ಬಿಟ್ಟು ಓಡೋಗಿದ್ದು ನಿನ್ನ ವಿಷಯ ಗೊತ್ತಾಗಿ. ಹಂಗೆಲ್ಲ ಅನ್ಬೇಡಿ ನಾನು ಏನು ತಪ್ಪು ಮಾಡಿಲ್ಲ. ನಾನೇನು ತಪ್ಪು ಮಾಡಿದನು? ಅಯ್ಯೋ ನೀನೇನು ತಪ್ಪು ಮಾಡಿಲ್ಲಮ್ಮ. ನಿನಗೆ ತಾಲಿ ಕಟ್ಟಿದ್ನಲ್ಲ ಅದೇ ನಾನು ಮಾಡಿದ್ದು ದೊಡ್ಡ ತಪ್ಪು. ನೀವೇ ಕಟ್ಬೇಡ್ದಾಗಿತ್ತು ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಕಟ್ಟಿದ್ರಿ ನೀವು ತಾಲಿನ? ಓ ಭ್ರಮೆ ಏನು ಇಷ್ಟೊಂದು ಚುರುಕಾಗ್ಬಿಟ್ಟಿದ್ಯಾ. ಓ ಬೆಂಗಳೂರು ಗಾಳಿ ಬೀಸ್ಕೊತಾ ಇದೆಯಾ ಅದಕ್ಕೆ. ನೀನು ಬೆಂಗಳೂರಲ್ಲೆಲ್ಲ ಇರ್ಸಕ್ಕೆ ಬಿಡ್ತೀನ ನಾನು ತಂದು ನಿಮ್ಮೂರು ಬೀಸಾಕ್ತೀನಿ. ಅಲ್ಲಿ ಹಳ್ಳಿ ಗಾಳಿ ಕುಟ್ಕೊಂಡಿರ್ಬೇಕು ಆರಾಮಾಗಿ ನೀನು. ಆಯಿತು ಬಿಡಿ ಹಳ್ಳಿಲೇ ಇರ್ತೀನಿ ಅದಕ್ಕೇನಂತೆ. ನಾನು ಅತ್ತೆ ಮಾವರ ಜೊತೆ ಇರೋನು ಯಾಕೆ ಕರ್ಕೊ ಹೋಯ್ತಾ ಇದ್ದೀರಿ ಮತ್ತೆ ನೀವು? ಹಾಂ ಉಪ್ಪಿನಕಾಯಿ ಹಾಕಕ್ಕೆ ಅಲ್ಲಿ ನಿನ್ನ. ನನಗೆ ಹಿಂಗೆಲ್ಲ ಮಾತಾಡಿದ್ರೆ ಇಷ್ಟ ಆಗಿಲ್ಲ. ಬಾರೆ ನೀನು ಅಲ್ಲಿದ್ದು ಬಿಟ್ರೆ ಡೈವರ್ಸ್ ಹಂಗೆ ಕೊಡೋಕ್ಕಾಗುತ್ತೆ. ನೋಡು ಯಾವ ವಿಷಯನೂ ಹೇಳ್ಬೇಡ್ದು ನೀನು. ಇಲ್ಲಿ ನಡೆಯೋ ವಿಷಯ ಏನಾದರೂ ಹೇಳಿದ್ರೆ ನಾನು ಸುಮ್ಮನೆ ಇರೋಲ್ಲ ನಿನ್ನ. ನಾನು ಯಾವ ವಿಷಯನೂ ಹೇಳಕ್ಕಿಲ್ಲ. ನಮ್ಮವ್ವ ಹೇಳದೆ ಗಂಡನ ಮನೇಲಿ ನಡೆಯೋ ವಿಷಯ ಅಪ್ಪನ ಮನೆಗೆ ಹೇಳ್ಬಾರ್ದು, ಅಪ್ಪನ ಮನೇಲಿ ನಡೆಯೋ ವಿಷಯ ಗಂಡನ ಮನೇಲಿ ಹೇಳ್ಬಾರ್ದು ಅಂತ. ಅದಕ್ಕೆ ನಾನು ಯಾವ ವಿಷಯನೂ ಹೇಳೋಕ್ಕೂ ಇಲ್ಲ. ಓ ವೆರಿ ಗುಡ್. ಏನು ಓದಿದ್ಯಾ? 8ನೇ ಕ್ಲಾಸು. ಓಹೋ ಅದಕ್ಕೆ ಇಷ್ಟೊಂದು ಬುದ್ಧಿವಂತೆ ನೀನು. ಆಯಿತು ಒರ್ಸ್ಕೊಂಡಿರ ಜಾಸ್ತಿ ಹೇಳ್ಬೇಡ ವೇಸ್ಟ್ ಆಗಿಬಿಡುತ್ತೆ. ಮುಂದೆ ಹೇಳೋದು ಇದ್ದೇ ಇರುತ್ತೆ ಅಲ್ವಾ. ನಾನು ಹೆಂಗಾರು ಅಳ್ತೀನಿ ಬಿಡಿ. ನಮ್ಮ ಅಪ್ಪನ ನೆನ್ಸ್ಕೊಂಡು ಅಳ್ತಾ ಇರೋದು. ನಮ್ಮ ಅಪ್ಪ ಪಾಪ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿತ್ತು ಗೊತ್ತಾ? ಹೌದಾ ಈಗ ಬಾಯಿ ಮುಚ್ಕೊಂಡು ಕೂತ್ಕೋ ಬಾ. ಜಾಸ್ತಿ ಮಾತಾಡಬೇಡ. ಕೂತ್ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಆಯಿತು ಬಿಡಿ ನಿಮ್ಗೆ ಇಷ್ಟ ಇಲ್ದವ್ರು ನಾನು ಮಾತಾಡ್ಸೋದೇ ಇಲ್ಲ ನಿಮ್ಮನ್ನ. ನಿಮ್ಮ ಇಷ್ಟದಂಗೆ ನೀವಿರಿ. ನಾನೇನು ನಿಮ್ಗೇನು ತೊಂದರೆ ಕೊಡೋಕ್ಕಿಲ್ಲ. ಹಾಂ ಓಕೆ ಇವಾಗ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ. ಇಲ್ಲ ಅಂದರೆ ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ನಾ. ಹಾಂ ಅರ್ಧ ದಾರಿ ಇಳಿಸಿರೋ ಬೇಡ. ಮತ್ತು ಬಾಯಿ ಮುಚ್ಕೊಂಡು ಬಾ ಹೇಳ್ತಾ ಇದ್ದೀನಿ ಅಲ್ವಾ. ಅತಿಯಾಗಿ ಆಡಬೇಡ ಅಂತ. ಏನು ಅತಿಯಾಗಿ ಆಡ್ತಾ ಇದೆಯಾ ಮಾತಾಡ್ಸ್ಬಿಟ್ನಲ್ಲ ಅಂದ್ಬಿಟ್ಟು ಈ ಥರ ಆಡ್ತಾ ಇದೆಯಾ ನೀನು? ನಾನೇನು ಆ ಥರ ಆಡ್ತಾ ಇಲ್ಲ. ನೀವೇಗ ಆಡ್ತಾ ಇರೋದು? ನೋಡು ಜಾಸ್ತಿ ಮಾತಾಡ್ಬೇಡ ನೀನು. ನಾನು ಸುಮ್ಮನೆ ಕೋಪ ಬರ್ಸ್ಬೇಡ. ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಸುಮ್ಮನೆ ಇದ್ಬಿಡು. ಸರಿ ಬಿಡಿ ಆಯಿತು ನಾನೇನು ಮಾತಾಡೋದಿಲ್ಲ. ಪಾಪ ನಮ್ಮ ಅಪ್ಪ ಅಳ್ತಿತ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.